ಸ್ಕೂಟರ್ ಮೇಲೆ ಇಟ್ಟಿದ್ದ ಬ್ಯಾಗ್ ಕಳ್ಳತನ ಆಗಿದೆ. HSR ಲೇಔಟ್ನ ಹೈ ಸ್ಟ್ರೀಟ್ ಹೋಟೆಲ್ ಮುಂಭಾಗದಲ್ಲಿ ಘಟನೆಯಾಗಿದೆ. ಐಟಿ ಉದ್ಯೋಗಿ ಶರತ್ ಅನ್ನೋರು ತಮ್ಮ ಬ್ಯಾಗ್ ಅನ್ನ ಸ್ಕೂಟರ್ ಮೇಲೆ ಇರಿಸಿದ್ರು. ಬ್ಯಾಗ್ನಲ್ಲಿ ಹಣ, ಆಫೀಸ್ಗೆ ಸಂಬಂಧಪಟ್ಟಂತ ವಸ್ತುಗಳು ಕೂಡ ಇದ್ವು. ಈ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟ ಖದೀಮನೊಬ್ಬ ಬ್ಯಾಗ್ ಅನ್ನು ಕದ್ದು ಎಸ್ಕೇಪ್ ಆಗಿದ್ದಾನೆ. ಬ್ಯಾಗ್ ಕಳ್ಕೊಂಡ ಶರತ್ ಕಂಗಾಲಾಗಿದ್ದಾರೆ. ಖದೀಮ ಬ್ಯಾಗ್ ಕಳ್ಳತನ ಮಾಡ್ತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾಜ್ಯದಲ್ಲಿ ಮಹಿಳೆಯರ ಫ್ರೀ ಟಿಕೆಟ್ನಲ್ಲಿ ಭಾರೀ ಗೋಲ್ಮಾಲ್ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಸರ್ಕಾರ ಗೋಲ್ಮಾಲ್ ತಡೆಯಲು ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ಗೆ ಮುಂದಾಗಿದೆ. ಹಲವು ಕಂಡಕ್ಟರ್ಗಳು ಮಹಿಳೆಯರ ಹೆಸರಿನಲ್ಲಿ ಇತರರಿಗೆ ಟಿಕೆಟ್ ನೀಡ್ತಾ ಇದ್ದು, ಟಿಕೆಟ್ ದುರುಪಯೋಗದಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ನಷ್ಟ ಆಗ್ತಾ ಇದೆ. ಉಚಿತ ಬಸ್ ಪ್ರಯಾಣ ದುರುಪಯೋಗ ತಪ್ಪಿಸೋದಕ್ಕೆ ಸರ್ಕಾರ ಸ್ಮಾರ್ಟ್ ಕಾರ್ಡ್ ಅಸ್ತ್ರ ಪ್ರಯೋಗಿಸಿದ್ದು, ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡೆಯೋದಕ್ಕೆ ಆಧಾರ್, ಭಾವಚಿತ್ರ, ರಾಜ್ಯ ನಿವಾಸಿ ಪುರಾವೆ ಬೇಕು. ಶೀಘ್ರದಲ್ಲೇ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಟೆಂಡರ್ ಕರಿತೀವಿ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ನಾರಾಯಣಪುರದ ಬಸವಸಾಗರ ಜಲಾಶಯಕ್ಕೆ ನೀರು ಬಿಡುವ ವಿಚಾರಕ್ಕೆ ಸಚಿವ ಶರಣಬಸಪ್ಪ ದರ್ಶನಪುರ ಕೊನೆಗೂ ಮೌನ ಮುರಿದಿದ್ದಾರೆ. ಶೀಘ್ರದಲ್ಲೇ ನೀರು ಹರಿಸುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ರೈತರು ಆತಂಕ ಪಡುವ ಅಗತ್ಯ ಇಲ್ಲ. ಸಿಎಂ ಹಾಗೂ ಡಿಸಿಎಂ ರೈತರು ಬಡವರ ಪರವಾಗಿದ್ದಾರೆ. ರೈತರ ಸಲಹೆ ಮೇರೆಗೆ ಮಾರ್ಚ್ 22ರ ತನಕ ನೀರು ಬಿಟ್ಟು ಬಂದ್ ಮಾಡಲಾಗಿತ್ತು. ಬಳಿಕ ಇನ್ನು 2-3 ದಿನ ನೀರು ಬೇಕು ಅಂತ ಹೇಳಿದ್ರಿಂದ ಮಾರ್ಚ್ 25ರ ರಾತ್ರಿವರೆಗೂ ಕೂಡ ನೀರು ಬಿಡಲಾಗಿತ್ತು. ನೀರಾವರಿ ಸಲಹಾ ಸಮಿತಿ ನಿರ್ಧಾರದಂತೆ ನೀರು ಬಿಡಲಾಗಿತ್ತು. ಇದೀಗ ಮತ್ತೆ ನೀರು ಬಿಡಲು ಸರ್ಕಾರ ಮುಂದಾಗಿದೆ ಅಂತ ಸಚಿವ ಶರಣಬಸಪ್ಪ ದರ್ಶನಪುರ ಹೇಳಿದರು. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಅಣ್ಣೂರು ಕೇರಿ ಗ್ರಾಮದಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ರಾತ್ರಿ ಸುರಿದ ಮಳೆಗೆ ಚಿಕ್ಕಶೆಟ್ಟಿ ಅನ್ನೋರ ಮನೆಗೆ ಮಳೆ ನೀರು ನುಗ್ಗಿದ್ದು, ಮನೆಯಲ್ಲಿದ್ದ ಪಡಿತರ ಅಕ್ಕಿ, ಖಾರದ ಪುಡಿ, ಬೇಳೆ ಸೇರಿದಂತೆ ದವಸ ಧಾನ್ಯಗಳು ಹಾಳಾಗಿದೆ. ಮನೆಯಿಂದ ನೀರು ಹೊರಹಾಕೋದಕ್ಕೆ ನಿವಾಸಿಗಳು ಹರಸಾಹಸ ಪಟ್ಟಿದ್ದಾರೆ. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದಿರೋದೇ ಈ ಅವಾಂತರಕ್ಕೆ ಕಾರಣ ಆಗಿದೆ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೆಂಗಳೂರಿನಲ್ಲಿ ನಕಲಿ ಅಧಿಕಾರಿಗಳ ಹೆಸರಲ್ಲಿ ಭಾರೀ ಗೋಲ್ಮಾಲ್ ನಡೀತಾ ಇದೆ. FSSAI ಅಧಿಕಾರಿಯ ಹೆಸರಿನಲ್ಲಿ ಪಿಜಿಗಳಿಗೆ ವಂಚನೆ ಮಾಡಲಾಗ್ತಾ ಇದ್ದು, ನಾನು FSSAI ಆಫೀಸರ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹಣ ವಸೂಲಿ ಮಾಡಲಾಗ್ತಾ ಇದೆ. ಪಿಜಿಗಳನ್ನೇ ಟಾರ್ಗೆಟ್ ಮಾಡಿ ನಕಲಿ ಅಧಿಕಾರಿಗಳು ಅಂತ ವಂಚನೆ ಮಾಡಲಾಗ್ತಾ ಇದ್ದು, ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದ ನಕಲಿ ಅಧಿಕಾರಿಯನ್ನ ಪಿಜಿ ಓನರ್ಸ್ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ. HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಪಿಜಿಗಳಿಗೆ ವಂಚನೆ ಎಸಗಿದ್ದಾರೆ ಎನ್ನಲಾಗಿದೆ. ಪಿಜಿಗಳಿಗೆ FSSAI ಸರ್ಟಿಫಿಕೇಟ್ಗೆ ಸರ್ಕಾರದ ದರ ಇರೋದು ₹100. ಆದರೆ ಈತ FSSAI ಸರ್ಟಿಫಿಕೇಟ್ಗೆ 5ರಿಂದ 10 ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.